ಕೆಲವರು ಅರ್ಥನೇ ಆಗಲ್ಲ. ಒಂದೊಂದ್ಸಾರಿ ನಾವಂದ್ರೆ ತುಂಬಾ ಇಷ್ಟ ಅನ್ನೋ ತರ ನಡ್ಕೋತಾರೆ, ಇನ್ನೊಂದ್ಸಾರಿ ನೀನ್ಯಾರೋ ಅನ್ನೋ ತರ ಆಡಿಬಿಡ್ತಾರೆ. ಯಾಕೀ ತರ? ನಾನು ನಂಬುದಷ್ಟೇ ಕಲಿತೆ, ಮೋಸ ಮಾಡುವುದನ್ನ ಕಲಿತಿಲ್ಲ. ಯಾಕಂದ್ರೆ ಒಬ್ಬರಿಂದ ಮೋಸ ಹೋದಾಗ ಆಗುವ ನೋವಿನ ಅನುಭವ ನನಗಿದೆ. ಆ ನೋವನ್ನು ಬೇರೆಯವರಿಗೆ ಕೊಡುವ ಮನಸ್ಸು ನನಗಿಲ್ಲ. ಆಸೆ ನಮ್ಮದಾದ್ರೆ ಆಯಸ್ಸು ದೇವರದು. ಕೊಟ್ಟರೆ ಸ್ವೀಕರಿಸಬೇಕು, ಕಿತ್ತುಕೊಂಡರೆ ಯಾರಿಗೂ ಹೇಳದೆ ಹೋಗ್ಬೇಕು. ಇಷ್ಟೇ ಜೀವನ. ಎಲ್ಲರನ್ನೂ ನನ್ನವರೆಂದು ಭಾವಿಸಿದೆ, ಆದ್ರೆ ನಂತರ ಕಾಲ ನನಗೆ ಪಾಠ ಕಲಿಸಿತು, ಯಾರು ನಿನ್ನವರಲ್ಲ ಎಂದು. ನಾವು ಕೆಲವರಿಂದ ಮೋಸ ಹೋಗಿರಬಹುದು, ಅದಕ್ಕೆ ಕಾರಣ ಅವರ ಬುದ್ಧಿವಂತಿಕೆ ಅಲ್ಲ, ನಾವು ಅವರ ಮೇಲೆ ಇಟ್ಟಂತ ಅತಿಯಾದ ನಂಬಿಕೆ. ನಮ್ಮ ಮಾತನ್ನೇ ಅರ್ಥ ಮಾಡ್ಕೊಳ್ಳೋದೇ ಇರೋರ್ಗೆ ನಮ್ಮ ಮನಸ್ಸು ಅರ್ಥ ಆಗುತ್ತೆ ಅನ್ನೋದು ದೊಡ್ಡ ಭ್ರಮೆ ಅಲ್ವಾ? ಆಕಾಶದಷ್ಟು ಪ್ರೀತಿ ಇದ್ದರೆ ಏನು ಪ್ರಯೋಜನ ಮನುಷ್ಯನಿಗೆ ಅರ್ಥ ಮಾಡಿಕೊಳ್ಳುವ ಮನಸ್ಸು ಇಲ್ಲ ಅಂದಮೇಲೆ? ನಮ್ಮವರೇ ನಮ್ಮನ್ನು ತಪ್ಪಾಗಿ ತಿಳಿದುಕೊಂಡಾಗ ಒಬ್ಬಂಟಿಯಾಗಿ ಇರುವುದೇ ಒಳ್ಳೆಯದು. ಯಾಕಂದ್ರೆ ನಮ್ಮ ಮಾತು, ನಮ್ಮ ಕಾಳಜಿ ಕೊನೆಗೆ ಅವರಿಗೆ ನಾಟಕ ಎನಿಸಿಬಿಡ್ತದೆ. ಸಮಯ ಮತ್ತು ನಮ್ಮವರು ಏಕಾಕಾಲಕ್ಕೆ ನೋವು ಕೊಟ್ಟರೆ ಮನುಷ್ಯನ ಹೃದಯ ಕಲ್ಲಾಗಿ ಬಿಡುತ್ತೆ. ಗಂಟೆಗಟ್ಟಲೆ ಮಾತನಾಡಿದ್ರೂ ಮುಗಿಯದ ಅಂದಿನ ಆ ದಿನಗಳು ಇಂದು 5 ನಿಮಿಷ ಮಾತಾಡಲು ಕಾರಣ ಬೇಕಿದೆ. ಎಲ್ಲರೂ ತಮ್ಮ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾತ್ರ ಯೋಚಿಸ್ತಾರೆ ಹೊರತು ನಮ್ಮ ಪರಿಸ್ಥಿತಿಯಾಗಲಿ ಮನಸ್ಥಿತಿಯಾಗಲಿ ಯಾವತ್ತೂ ಅರ್ಥ ಆಗಲ್ಲ. ಇದು ನಿಜ ಜೀವನದ ಕಟು ಸತ್ಯ.